ಸಿಸೆಟ್ ಒಳಗಡೆ 80 ಕ್ವಶನ್ ಇರ್ತಾವ. ಯಾಕೆ ಭಾಳಷ್ಟು ಜನ ಏನು ಮಾಡ್ತಾರೆ, ನಾವು ಎಲ್ಲ ಕ್ವಶನ್ ಬಿಡ್ಸಕ್ಕೆ ಬಂದಿದ್ದೀವಿ ಅನ್ನೋ ಅಪ್ರೋಚಲ್ಲೇ ಹೋಗಿರ್ತಾರೆ. ನಿನಗೆ ಒಂದು ಪ್ರಶ್ನೆ ಗೊತ್ತಿದೆ, ಅದಕ್ಕೆ ಉತ್ತರನೂ ನೀನು ಮಾಡಬಲ್ಲೆ, ಆದರೆ ನೀನು ಅದಕ್ಕೆ ನೀನು 5 ರಿಂದ 6 ನಿಮಿಷ ತಗೊಳ್ತೀಯ ಅಥವಾ ಅದಕ್ಕಿಂತ ಜಾಸ್ತಿ ತಗೊಳ್ತೀಯ ಅಂದರೆ ಪ್ರಶ್ನೆ ಓದ್ತಾ ಇದ್ದಂಗೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ. ಮತ್ತು ಈಗ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಜನ ಕನ್ನಡ ಸಾಹಿತ್ಯವನ್ನು ತಗೋಬೇಕಂತ ಮಾಡಿದ್ದಾರೆ. ಸೊ ಅವರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಜಿಲೇಬಿಯಷ್ಟೇ ಸಿಹಿಯಾದ ಭಾಷೆ, ಜಿಲೇಬಿಯಷ್ಟೇ ಮುದ್ದಾಗಿರುವಂತಹ ನಮ್ಮ ಲಿಪಿ ಇರೋದ್ರಿಂದ ಬರೆಯೋದು ಕಷ್ಟ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. 10 ಕನಸ ಹೊತ್ತವನು 100 ತ್ಯಾಗ ಮಾಡಿಹನು, ಹಸಿದಿದ್ದರೂ ಪ್ರೀತಿಯ ಮೃಷ್ಟಾನ್ನ ಉಣಿಸಿಹನು, ತನ್ನ ಗತವನ್ನೆಲ್ಲ ಹಿಂದಿಕ್ಕಿ ಮರೆಯುತ್ತಾ ನನ್ನ ಭವಿಷ್ಯದೆಡೆಗೆ ಕೊಂಡೊಯ್ದಿಹನು. ಏಕೆ ಹೀಗೆ ಅಂಧಕಾರ ಜಗವೆಲ್ಲ ವ್ಯಾಪಿಸುವುದು, ನನ್ನಪ್ಪ ಧೀರ ಆದರೆ ಪುಟ್ಟ ಹಣತೆ, ನನ್ನಪ್ಪ ಧೀರ ಪುಟ್ಟ ಹಣತೆ, ಮುಂದಿನ ಹೆಗಲಿಗೆ ಹೆಗಲಾಗುವ ದಿನಕ್ಕಾಗಿ ಕಾದಿಹೆ. ಜರ್ನಿ ಹೇಗೆ ಶುರುವಾಯಿತು? ಯಾಕಂದ್ರೆ ನೀವು ಈಗಾಗಲೇ ಡಾಕ್ಟರ್ ಇದ್ರಿ. ಡ್ಯೂಟಿ ಅವರ್ಸ್ ಮುಗಿದ ನಂತರದಲ್ಲಿ ಒಂದು 2 to 3 hours ಎವ್ರಿ ಡೇ ಓದ್ತಾ ಇದ್ದೆ. 1-1.5 ವರ್ಷ ನಿನ್ನ ಜೀವನದ ಹಾಳಾಗುತ್ತೆ ಅಂದರೆ ಇದು ಪರೀಕ್ಷೆನೇ, ಇದು ಅನ್ಪ್ರಿಡಿಕ್ಟಬಲ್ ಅಂತ ಬೇಡ ಅಂತ ಬಿಟ್ಟು ಕೆಲಸಕ್ಕೆ ಹೋಗಿ ಸೇರ್ಕೊಂಡಿದ್ದೆ ನಾನು 2023 ಮೇನ್ಸ್ ಬರೆದ್ಮೇಲೆ.